ರಾಜ್ಯದಲ್ಲಿ ಸಂಚಲನ ಮೂಡಿಸಿದ ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವತ್ತು ಚಿತ್ರದುರ್ಗದಲ್ಲಿ ಆ ಕುರಿತಂತೆ ಸಾಕಷ್ಟು ಜನ ಪ್ರತಿಭಟನೆ ಕೂಡ ಮಾಡಿದ್ರು. ದರ್ಶನ್ ವಿರುದ್ಧ ಸಾಕಷ್ಟು ಜನ ರೊಚ್ಚಿಗೆದ್ದು ಮಾತಾಡಿದ್ರು. ಅಷ್ಟೇ ಅಲ್ಲ, ದರ್ಶನ್ ಈ ಪ್ರಕರಣಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಸೂಕ್ತ ತನಿಖೆ ನಡೆಸಿ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಅವರ ಸಮುದಾಯದವರು ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು. ನಿನ್ನೆ ರಾತ್ರಿ ಕೂಡ ನಡೀತು. ನಿನ್ನೆ ಅಂತ್ಯಕ್ರಿಯೆ ನಡೆದಂತ ಸ್ಥಳ ಇದು. ಇಲ್ಲೇ ಕೂಡ ಸ್ವಾಮಿ ಅವರ ಅಂತ್ಯಕ್ರಿಯೆ ಆಗಿದೆ. ನಿನ್ನೆ 8 ಗಂಟೆಗೆ ಚಿತ್ರದುರ್ಗಕ್ಕೆ ಮೃತದೇಹ ಬರುತ್ತೆ. ಮೃತದೇಹ ಬಂದ ನಂತರ ಏನು ವಿಧಿವಿಧಾನಗಳು ಮಾಡ್ತಾರೆ, ವಿಧಿವಿಧಾನಗಳ ನಂತರ ಈ ರುದ್ರಭೂಮಿ ಕರ್ಕೊಂಡ್ಬರ್ತಾರೆ. ಇದು ಹಿಂದೂ ರುದ್ರಭೂಮಿ. ಇದು ಸುಮಾರು ವರ್ಷಗಳ ಹಿಂದೆ ಇರ್ತಕ್ಕಂಥ ರುದ್ರಭೂಮಿಯಲ್ಲಿ ಅವ್ರನ್ನ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಸಾಕಷ್ಟು ಜನ ಅಂದ್ರೆ ಅವರ ಸ್ನೇಹಿತರು, ಆಮೇಲೆ ಬಂಧು ಬಳಗ, ಆಪ್ತರು ಎಲ್ಲರೂ ಕೂಡ ಇಲ್ಲಿ ಬಂದ್ಬಿಟ್ಟು ಅವರಿಗೆ ಅಂತ್ಯ ಸಂಸ್ಕಾರ ಮಾಡ್ಬಿಟ್ಟು ವಿದಾಯ ಹೇಳ್ತಾರೆ. ಇವತ್ತು ನಡೆದಕ್ಕಂತ ಪ್ರತಿಭಟನೆ ಏನಿದೆ, ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಸೇರಿದ್ರು. ಸಾವಿರಾರು ಜನ ಎಲ್ಲರೂ ಕೂಡ ಸ್ವಾಮಿ ಪರ ಘೋಷಣೆ ಕೂಗಿದ್ರು. ಮತ್ತೆ ಏನು ತಪ್ಪಿತಸ್ಥರು ಮಾಡಿದ್ರು ಆ ತಪ್ಪಿತಸ್ಥರ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ರು. ಅಷ್ಟೇ ಅಲ್ಲ, ಅವರ ತಂದೆ ತಾಯಿ ಕೂಡ ಮನೇಲಿ ಸರ್ಕಾರ ಏನು ಈಗ ತನಿಖೆ ನಡೆಸ್ತಾ ಇದೆ, ಪೊಲೀಸ್ ಇಲಾಖೆ ಏನ್ ತನಿಖೆ ನಡೆಸ್ತಾ ಇದೆ, ಅವರು ತುಂಬಾ ಸೂಕ್ಷ್ಮವಾಗಿ ತನಿಖೆನ ನಡೆಸಿ, ಅಷ್ಟೇ ಅಲ್ಲ ಈ ತನಿಖೆಯನ್ನು ಸೂಕ್ತವಾಗಿ ಮಾಡುವುದರ ಮೂಲಕ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಕೊಡ್ಬೇಕಂತೇಳಿ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಇನ್ನ ನೀವು ಗಮನಿಸ್ಬೇಕಾದ್ರೆ ಇಲ್ಲಿ ಸ್ವಾಮಿ ಅವರ ಒಂದು ಸಮಾಧಿ ಇದು. ಬಹಳ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಈ ರುದ್ರಭೂಮಿ, ಇಲ್ಲಿ ಕೂಡ ಅವರ ಅಂತ್ಯ ಸಂಸ್ಕಾರನ ಮಾಡಿದ್ದಾರೆ. ಒಟ್ಟಾರೆ ಅವರ ಸ್ನೇಹಿತರು, ಬಂಧು ಬಳಗ ಎಲ್ಲ ಸಾವಿರಾರು ಜನ ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ ಇಲ್ಲಿ ಇದ್ದು ಅವರ ಅಂತ್ಯ ಸಂಸ್ಕಾರನ ಮಾಡಿದ್ರು. ಸೊ ಇದಿಷ್ಟು ಕರ್ನಾಟಕ ಟಿವಿ ಅವರ ಅಂತ್ಯ ಸಂಸ್ಕಾರವನ್ನ ನಿಮಗೆ ತೋರಿಸ್ತಾ ಇದೆ. ಏನು ಸ್ವಾಮಿಯವರ ಹತ್ಯೆ ಪ್ರಕರಣ ಆಯ್ತು. ಹತ್ಯೆ ಪ್ರಕರಣದ ನಂತರ ಅವರ ಮೃತದೇಹವನ್ನ ಚಿತ್ರದುರ್ಗಕ್ಕೆ ತರಲಾಯಿತು. ನಿನ್ನೆ ತಂದು ತಡರಾತ್ರಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಸೊ ಅಂತ್ಯ ಸಂಸ್ಕಾರದಿಂದ ನಾವು ಇಲ್ಲಿ ನೇರವಾಗಿ ಅವರ ಸ್ನೇಹಿತರು, ಆಮೇಲೆ ಆಪ್ತರು, ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ನಮ್ಮ ಜೊತೆ ನಿನ್ನೆ ಅಂತ್ಯ ಸಂಸ್ಕಾರದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ನಿನ್ನೆ ಅಂತ್ಯ ಸಂಸ್ಕಾರ ಆಯ್ತು. ಆಮೇಲೆ ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ಈ ಪ್ರಕರಣದ ಬಗ್ಗೆ ನಾವು ಖಂಡಿಸ್ತೇವೆ. ಇವತ್ತು ನಾವು ಚಿತ್ರದುರ್ಗ ನಗರದಲ್ಲೆಲ್ಲ ನಮ್ಮ ಸಂಘಟನೆಗಳಿಂದ ಇರ್ಬೋದು, ಮತ್ತೆ ಅವರು ಸಮಾಜದಿಂದ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ದರ್ಶನ್ ವಿರುದ್ಧವಾಗಿ. ಹಾಗೂ ರೇಣು ತುಂಬಾ ಸುಮಾರು 10 ವರ್ಷದಿಂದ ಬಜರಂಗ ದಳದ ಕಾರ್ಯಕರ್ತ ಆಗಿದ್ದ. ಚಿತ್ರದುರ್ಗದ ಸುರಕ್ಷಾ ಪ್ರಮುಖರಾಗಿ ಕೆಲಸ ಮಾಡ್ತಾ ಇದ್ದ ಬಜರಂಗ ದಳದಲ್ಲಿ. ರೇಣು ಅವರು ತುಂಬಾ ಆಕ್ಟಿವ್ ಇರುವಂತ ವ್ಯಕ್ತಿ. ಏನೇ ತಪ್ಪು ಮಾಡಿದ್ರು ಸರ್ಕಾರ ಇಲ್ಲ ಅಥವಾ ಒಂದು ಕಂಪ್ಲೇಂಟ್ ತರ ಕೊಟ್ಟು ಏನಾದ್ರು ಮಾಡಬಹುದಾಯ್ತು. ಒಂದು ಜನಪ್ರಿಯತೆ ಗಳಿಸಿದ್ದಂತ ವ್ಯಕ್ತಿ ದರ್ಶನ್ ಅವರು. ಆದ್ರೆ ದುಡುಕಿದ್ರು ಅಂತ ಹೇಳಿ ನಾನಾದ್ರೂ ಭಾವಿಸ್ತಾ ಇದ್ದೀನಿ. ತಪ್ಪು ಮಾಡಿದ್ರೆ ಇಲ್ಲ ನಮ್ಮ ತಂದೆ ತಾಯಿ ಇರ್ಬೋದು, ಇಲ್ಲ ನಮ್ಮ ಸಂಘಟನೆ ವ್ಯಕ್ತಿಗಳೆಲ್ಲ ಗಮನಕ್ಕೆ ತಂದು ಏನಾದ್ರು ಒಂದು ಇದನ್ನ ಒಂದು ಸಹಾಯ ಕೇಳ್ಕೋಬೋದಾಯ್ತು. ಬಟ್ ಏಕಾಏಕಿ ಒಂದು ಕೂಡಾಕಿ ಕಿಡ್ನಾಪ್ ಮಾಡಿ ಇದು ಮಾಡಿರೋದು ಖಂಡನೀಯ. ಹಾಗೂ ಇವತ್ತು ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋವಂಥವ್ರು ಯಾರು ಇಲ್ಲ. ಇವತ್ತು ಅವರು 3 ತಿಂಗಳು ಗರ್ಭಿಣಿ ಇದೆ. ಆ ಗರ್ಭಿಣಿ ಮುಂದೆ ಮಗು ಹುಟ್ಟಿದ್ರೆ ಮುಂದಿನ ದಿನಗಳಲ್ಲಿ ತಂದೆ ಆ ಮಗು ಕೇಳ್ತಾರೆ ತಂದೆ ಯಾರು ಅಂತ ಕೇಳಿದ್ರೆ ಯೋಚನೆ ಮಾಡಿದ್ರೆ ನಮಗೇನು ಒಂಥರ ತುಂಬಾ ನೋವಾಗುತ್ತೆ. ನೋವಿನ ಸಂಗತಿ. ಇವತ್ತು ಖಂಡಿತವಾಗಿ ಅವ್ರು ಮಾಡಿರೋ ದರ್ಶನ್ ಏನ್ ಕೆಲಸ ಮಾಡಿದಾರೋ ಅದನ್ನ ತಪ್ಪು, ಇದನ್ನ ಮಾಡಬಾರ್ದು. ನ್ಯಾಯ ರೀತಿ ಇದನ್ನ ಪರಿಶೀಲನೆ ಮಾಡ್ಕೊಂಡು ಸರ್ಕಾರ ಅದು ಯಾವುದೇ ರೀತಿಯನ್ನು ಇನ್ವಾಲ್ವ್ ಆಗ್ಬಾರ್ದು. ಸರ್ಕಾರ ಆಯ್ತು ಕ್ಲೀನ್ ಅಲ್ಲಿ ಇದನ್ನ ಒಂದು ಪರಿಶೀಲನೆ ಮಾಡ್ಕೊಂಡು ಅಲ್ಲಿ ಏನು ತಪ್ಪಿಸ್ತಾರೆ ಅವ್ರನ್ನೆಲ್ಲ ಉಗ್ರ ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೇನೆ. ರೇಣುಕಾ ಸ್ವಾಮಿ ಹತ್ಯೆ ಏನಿದೆ, ಆ ಹತ್ಯೆ ಆದ ನಂತರ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದರು. ಅಂದ್ರೆ ಈ ಪ್ರಕರಣ ಕುರಿತಂತೆ ಖಂಡಿಸಿದ್ದಾರೆ, ಆಗ್ರಹಿಸಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ವೀರಶೈವ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ನಮ್ಮೊಂದಿಗಿದ್ದಾರೆ. ಅವರ ಆಪ್ತರು ಮತ್ತೆ ರೇಣುಕಾ ಸ್ವಾಮಿ ಅವರ ಒಡನಾಟ ಬಲ್ಲವರು, ಅವ್ರ ಬಗ್ಗೆ ಗೊತ್ತಿರುವಂತವ್ರು. ಸರ್ ಹೇಳಿ ಸರ್, ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀವಿ? ಸ್ವಾಮಿಯರು ಬಹಳ ಮುಗ್ಧ ಮನಸ್ಸಿನವರು. ಅವರು ಏನಾದ್ರು ಇದ್ರು ಖುದ್ದಾಗಿ ಎಲ್ಲರ ಜೊತೆ ಚರ್ಚೆ ನಡೆಸ್ತಿರೋಂಥ ವ್ಯಕ್ತಿ. ಇವತ್ತೇನಾದ್ರೂ ಅವ್ರ ಹತ್ಯೆ ಆಗೈತೆ ಅಂದ್ರೆ ಬಹಳ ಅವ್ರ ತಂದೆ ತಾಯಿ ಮತ್ತು ಅವ್ರ ಕುಟುಂಬಕ್ಕೆ ಭರಿಸಲಾಗದಂತ ದುಃಖ. ಯಾಕೆಂದ್ರೆ ಅವ್ರ ತಂದೆ KB ಇಲಾಖೆಯಲ್ಲಿ ನೌಕರರಾಗಿ ರಿಟೈರ್ಡ್ ಆದವರು. ಈಗ ಅವರ ಮನೆ ಆಧಾರ ಸ್ತಂಭ ಆಗಿರೋದೇ ಸ್ವಾಮಿಯವರಾಗಿದ್ರು. ಈಗ ಇದ್ರನ್ನ ಯಾರೇ ಈ ರೀತಿಯಾದಂತ ಕೊಲೆ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತ ನನ್ನ ಆಗ್ರಹ.
ಮತ್ತೆ ಈಗ ಯಾರಾದ್ರೂ ಈಗ ಚಲನಚಿತ್ರ ನಟರ ಹೆಸರು ಡಂಕ್ ಹಾಕೊಂಡಿರೋದ್ರಿಂದ ಅವ್ರಿಗೆ ಹೇಳೋದು ಇಷ್ಟೇ ಮಾತು, ನಾವ್ ಯಾವ್ದಾದ್ರು ಒಂದು ಚಲನಚಿತ್ರ ನೋಡ್ತೀವಿ ಅಂದ್ರೆ ಆದರ್ಶ ಪುರುಷರಾಗಿ ನೋಡಿರ್ತೀವಿ. ಅವ್ರು ಆ ರೀತಿಯಾಗಿ ಮಾರ್ವಲ್ ಆಗಿ ಸ್ಟೋರಿ ಆಗಿರ್ಬೇಕು ನಮ್ಗೆ. ಅದನ್ನ ಬಿಟ್ಟು ಬೇರೆ ಯಾವ್ದೇ ರೀತಿ ಸ್ಟೋರಿ ಆಗಿ ಬದುಕದ್ ಬೇಡ. ಅವ್ರ ಹೆಸರು ಇರೋದ್ರಿಂದ ಇದನ್ನ ಹೇಳ್ಬೇಕಾಗೈತಿ. ಅವ್ರಿಗೆ ಒಳ್ಳೆ ಯಾರು ಕೆಟ್ಟದ್ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನನ್ನ ಆಗ್ರಹ. ಇದಿಷ್ಟು ಪ್ರವೀಣ್ ಅವರ ಆಗ್ರಹದ ಮಾತುಗಳು.